ನಮಸ್ಕಾರ. ನನಗೆ ಪ್ರತಿದಿನ ಕಾಲ್ ಮಾಡೋರೊಬ್ರು ಯಾವಾಗ್ಲೂ ಹಾಯ್ ನಯನಾ, ಗುಡ್ ಮಾರ್ನಿಂಗ್ ಅಂತ ಫುಲ್ ಎನರ್ಜೆಟಿಕ್ ಆಗಿ ಹೇಳ್ತಾರೆ ಆಯ್ತಾ. ನಾನು ಅವ್ರ ಹತ್ರ ಕೇಳ್ದೆ, ನೀವ್ ಎಲ್ರ ಜೊತೆನೂ ಹೀಗೇನಾ ಮಾತಾಡೋದು ಅಂತ. ಆಗ ಅವ್ರು ಹೇಳಿದ್ರು, ಹೌದು, ನಾನು ಯಾವಾಗ್ಲೂ ಹೀಗೆ ಮಾತಾಡ್ತಾ ಇರ್ತೀನಿ. ಏನಾದ್ರೂ ಬೇಜಾರಿದ್ರೆ, ನನಗೆ ದುಃಖ ಇದ್ರೆ ಕೂಡ ನಾನು ಹೀಗೆ ಮಾತಾಡೋದು. ಯಾಕೆ ಗೊತ್ತಾ ನಯನಾ, ಜಗತ್ತಿಗೆ ನಮ್ಮ ದುಃಖ ಬೇಡ, ನಮ್ಮ ಬೇಜಾರ್ ಬೇಡ, ನಮ್ಮ ಖುಷಿ ಮಾತ್ರ ಬೇಕಿರೋದು. ಅದನ್ನ ಹಂಚ್ಕೊಂಡು ನಮ್ಗೆ ಏನ್ ಸಿಗುತ್ತೆ ಹೇಳಿ ಅಲ್ವಾ. ಅದಕ್ಕೆ ನಾನು ಒಂದಿಷ್ಟು ಜನರಿಗೆ ನನ್ನಿಂದ ಖುಷಿಯೇ ಸಿಗ್ಲಿ ಅಂತ ಹೀಗೆ ಎನರ್ಜೆಟಿಕ್ ಆಗಿ ಮಾತಾಡ್ತೀನಿ ಅಂತ. ಹೌದು, ನಾನು ಈ ಸಿದ್ಧಾಂತನ ಒಪ್ತೀನಿ. ಯಾರಾದ್ರೂ ನಿಮ್ಮನ್ನ ಹೇಗಿದ್ದೀರಿ ಅಂತ ಕೇಳಿದ್ರೆ, ವಾಹ್, ಸೂಪರ್, ಫೈನ್, ಫ್ಯಾಂಟಾಸ್ಟಿಕ್ ಅಂತ ನಾವು ಫುಲ್ ಎನರ್ಜಿಯಲ್ಲಿ, ಜೋಶಲ್ಲಿ ಹೇಳುವಂತಹ ಮಾತುಗಳನ್ನ ನಮ್ಮ ಬ್ರೈನ್ ಕೂಡ ಕೇಳಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಒಂದ್ ವೇಳೆ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಇದ್ರು, ಬೇಜಾರಿದ್ರು ಅದೆಲ್ಲವನ್ನ ಹೊರಗಡೆ ಹಾಕಿ, ಹೌದಲ್ವಾ, ನಾನ್ ಸೂಪರ್ ಆಗಿದ್ದೀನಿ ಅಂತಾನೆ ಹೇಳುತ್ತೆ. ಅಂಡ್ ಎದುರುಗಡೆ ಇರುವಂತ ವ್ಯಕ್ತಿಗೆ ಕೂಡ ಯಾವುದೇ ಬೇಜಾರು, ಯಾವುದೇ ನೆಗೆಟಿವ್ ಫೀಲಿಂಗ್ ಇದ್ರು ನಮ್ಮ ಮಾತನ್ನ ಕೇಳಿನೇ ಅರ್ಧಕ್ಕರ್ಧ ಎನರ್ಜಿ ಬಂದ್ಬಿಡುತ್ತೆ. ಅದೇ ನಾವು ಏನೇನು ಚೆನ್ನಾಗಿಲ್ಲ, ಈ ಲೈಫ್ ಸಿಕ್ಕಾಪಟ್ಟೆ ಬೋರು, ನನಗಂತೂ ಬೇಜಾರಾಗೋಯ್ತಪ್ಪ, ಬೋರ್ ಅಂದ್ರೆ ಬೋರ್, ಏನಿದೆ ಈ ಲೈಫಲ್ಲಿ, ಇಂತಹ ನೆಗೆಟಿವ್ ಆನ್ಸರ್ಗಳನ್ನ ನಾವು ಕೊಟ್ರೆ ನಮಗೂ ಕೂಡ ಅದರಿಂದ ಕೆಟ್ಟ ಪರಿಣಾಮ. ಅಷ್ಟೇ ಅಲ್ಲ, ಎದುರುಗಡೆ ಕೇಳಿಸ್ಕೊಳ್ಳೋರಿಗೂ ಕೂಡ ಅದು ಬೇಕಾಗಿಲ್ಲ. ದುಃಖ, ಕಣ್ಣೀರು ಇಡೀ ಜಗತ್ತಿಗೆ ಬೇಡವೇ ಬೇಡ. ಏನಿದ್ರು ಬೇಕಿರೋದು ನಮ್ಮ ಸಾಂತ್ವನದ ಮಾತುಗಳು, ಬೇರೆಯವರ ಮನಸ್ಸಿನಾಳದ ಮಾತುಗಳನ್ನ ಕೇಳಿಸ್ಕೊಳ್ಳುವಂತಹ ಒಂದು ಪೇಷನ್ಸ್, ಅಂಡ್ ಜೊತೆಗೆ ಇನ್ನೊಬ್ಬರ ಒಂದು ಖುಷಿಯಲ್ಲಿ ನಾವು ನಮ್ಮ ಖುಷಿಯನ್ನ ಕಾಣುವಂತಹ ಒಂದು ಗುಣ. ಹೌದು, ನಾವು ಏನ್ ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಸಿಗುತ್ತೆ. ಜಗತ್ತಿಗೆ ಪ್ರಿಯರಾಗಬೇಕು ಅಂತಂದ್ರೆ ನಾವು ಖಂಡಿತ ಪ್ರಿಯವಾದ ಮಾತುಗಳನ್ನೇ ಆಡ್ಬೇಕು. ಹಾಗಾದ್ರೆ ನಮ್ ದುಃಖನ ಹೇಳ್ಕೋಬಾರ್ದ ಅಂತ ಕೇಳಿದ್ರೆ ಖಂಡಿತ ಹೇಳ್ಕೋಬೇಕು. ಯಾರ ಹತ್ರ? ನಮ್ಮ ಪ್ರೀತಿ ಪಾತ್ರರ ಬಳಿ, ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋರ ಬಳಿ, ಯಾರ ಮಾತಿನಿಂದ ನಮಗ್ ಸಮಾಧಾನ ಸಿಗುತ್ತೆ ಅಂತ ಅನ್ಸುತ್ತೋ ಅಂತಹ ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳ ಬಳಿ. ಏನಂತೀರಾ? ಸೊ ಹಾಗಾದ್ರೆ ಇವತ್ತಿನಿಂದ ಡಿಸೈಡ್ ಮಾಡ್ಬೇಕಲ್ವಾ ಹೇಗಿರ್ಬೇಕು ಅಂತ. ಯಾರಾದ್ರೂ ಹೇಗಿದ್ದೀರಿ ಅಂತ ಕೇಳಿದ್ರೆ ಹೇಳೋದಕ್ಕೆ. ಸರಿ, ಹಾಗಿದ್ರೆ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ. ನಮಸ್ಕಾರ.